ನಮಸ್ಕಾರ ರೀಪ ಎಲ್ಲರಿಗೂ. ಉತ್ತರ ಕರ್ನಾಟಕದಲ್ಲಿ ಇವತ್ತು ಮೊಟ್ಟ ಮೊದಲನೇ ಬಾರಿಗೆ ಗೋಕಾಕ ತಾಲೂಕಿನಲ್ಲಿ ತನ್ನ ಸಮಾಜದ ಒಂದು ಶಕ್ತಿ ಪ್ರದರ್ಶನ ಮಾಡಿದಂಥ ಮಂತ್ರಿ ಜಮೀರ್ ಅಹ್ಮದ್ ಖಾನ್ದ ಒಂದು ಸ್ಟೋರಿ ತೊಗೊಂಡು ಬಂದೇನೆ. ಇವತ್ತು ಗೋಕಾಕದಲ್ಲಿ ನೆರೆದಿದ್ದ ಜನ ನೋಡಿದರೆ ಇವತ್ತು ಏನು ಜಮೀರ್ ಅಹ್ಮದ್ ಒಂದು ಜನಪ್ರಿಯತೆ ಗಳಿಸಿಕೊಂಡಾನ ತನ್ನ ಸಮಾಜದ ಜನರನ್ನು. ಗೋಕಾಕ ಕಾರ್ಯಕ್ರಮ ಸಾವಿರಾರು ಜನರು ಸೇರಿದ್ರು. ಅಲ್ಲಿ ಮಾತಿನ ಒಂದು ಹುಮ್ಮಸ್ಸು, ತನ್ನ ಸಮಾಜಕ್ಕೆ ತಾನು ಅಲ್ಪಸಂಖ್ಯಾತರ ಮಂತ್ರಿಯಾದ ತಕ್ಷಣ ಯಾವ ಯಾವ ಯೋಜನೆಗಳನ್ನು ನಾನು ಜಾರಿಗೆ ತರ್ತಾ ಇದ್ದೀನಿ, ಇನ್ನೂ 4 ವರ್ಷ ಮಂತ್ರಿ ಇದ್ದರೆ ನನಗೆ ದೌಲತ್ತು, ಧನ, ಸಂಪತ್ತು ಸಲುವಾಗಿ ಆಶೀರ್ವಾದ ಮಾಡಬೇಡ್ರಿ, ನನಗೆ ಇನ್ನೂ ಸಮಾಜದ ಕೆಲಸ ಮಾಡೋ ಸಲುವಾಗಿ ನೀವು ಆಶೀರ್ವಾದ ಮಾಡ್ರಿ ಅಂತಾರ ಇವರೇ ಬೀಜಡ್ ಜಮೀರ್ ಅಹ್ಮದ್ ಖಾನ್. ಬೀಜಡ್ ಜಮೀರ್ ಅಹ್ಮದ್ ಖಾನನ್ನು ನೋಡಕ್ಕೆ ಇವತ್ತು ನೋಡ್ಬೇಕಾಗಿತ್ತು ರೀ. ಯಾರು ಜನ ನೋಡಿದ ತಕ್ಷಣ ಎಲ್ಲೋ ಒಬ್ಬ ಸಿನಿಮಾ ಸ್ಟಾರ್ ಬಂದಾರೋ, ಯಾರು ಬಾಲಿವುಡ್ ಹಾಲಿವುಡ್ ನಟ ಬಂದಾರೋ ಅಂಥೇಳಿ ಮುಗಿಬಿದ್ದು ಫೋಟೋ ತೆಗೆಸ್ಕೊಂಡು ನೋಡಿದರೆ ಇವತ್ತು ಜಮೀರ್ ಅಹ್ಮದ್ ಖಾನ್ ತಾವೇ ವಿಚಿತ್ರ ಆದರು. ನನ್ನ ಜನಪ್ರಿಯತೆಯೂ ಜನ ಎಷ್ಟೊಂದು ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಕೊಂಡಾರ. ಆದರೆ ಇವತ್ತು ಜಮೀರ್ ಅಹ್ಮದ್ ಖಾನ್ ಗೋಕಾಕದಲ್ಲಿ ಕಾಂಗ್ರೆಸ್ ಪಕ್ಷ ಯಾವುದೇ ಪರಿಸ್ಥಿತಿಯಲ್ಲಿ ಗೆಲ್ಲಬೇಕು, ಯಾವ ರೀತಿಯ ಅನಾಚಾರ ಘಟನೆಗಳು ಇವತ್ತು ಭಾರತೀಯ ಜನತಾ ಪಕ್ಷ ಯಾವ ಹಲ್ಲೆ ಹತ್ಯಾಕಾಂಡದಂಥ ಕೆಲಸ ನಮ್ಮ ಸಮಾಜದ ಮೇಲೆ ಇವತ್ತು ಪ್ರತಿಕಾರ ತೀರಿಸ್ಕೊಳಕತ್ತಾರ, ಅದರ ಸಲುವಾಗಿ ನೀವೇನು ಮಾಡಬೇಕನ್ನೋದು ಬಿಡಿಸಿ ಹೇಳಿದ್ದು ಜನ ಹುಯ್ಯೋ ಹುಯ್ಯಿ. ಜನ ಇವತ್ತು ಕೇಕೆ ಹಾಕಿದ್ದು ನೋಡಿದರೆ, ಜಯಕಾರ ಹಾಕಿದ್ದು ನೋಡಿದರೆ ಜಮೀರ್ ಅಹ್ಮದ್ ಖಾನ್ ಒಂದು ಈ ಅಲ್ಪಸಂಖ್ಯಾತ ಸಮಾಜದ ಪ್ರಮುಖ ಆಸ್ತಿ ಅನ್ನೋದು ಇವತ್ತು ಸಾಬೀತು ಮಾಡಿ ತೋರಿಸಿದರು. ತಕ್ಷಣ ಅಲ್ಲಿ 2 ಗಂಟೆ ಕಾರ್ಯಕ್ರಮ ಮುಗಿಸಿಕೊಂಡು ಮೂಡಲಗಿಗೆ ಹೋದರು. ಮೂಡಲಗಿಯಲ್ಲಿ ಅರಮಾಮಿ ಕ್ಷೇತ್ರದ ಸರ್ವ ಮುಸಲ್ಮಾನ ಬಾಂಧವರು ಇವತ್ತು ಎಷ್ಟು ಸಡಗರ ಸಂಭ್ರಮದಿಂದ ಇವತ್ತು ಜಮೀರ್ ಅಹ್ಮದ್ ಖಾನನ್ನು ಸ್ವಾಗತ ಮಾಡಿದರು ಗೊತ್ತೈತ್ರಿ. ಗೋಕಾಕದಲ್ಲಿ ಭಾಷಣ ಮಾಡುವಾಗ ಹುರುಪಿನಿಂದ ಅವರು ಇದೇ ಭಾರತೀಯ ಜನತಾ ಪಕ್ಷ ಮಾಡುತ್ತಿರುವ ಅನಾಚಾರಗಳ ಬಗ್ಗೆ ಟೀಕೆ ಮಾಡುವಾಗ ತಮ್ಮ ಜೋಶು ಹುರುಪಿನಿಂದ ಮಾತನಾಡುವ ಶೈಲಿಯಲ್ಲಿ ಮಾತನಾಡುವಾಗ ಅದು ಕೈತಪ್ಪಿ ಮೇಜಿಗೆ ಗುದ್ದಿದ ತಕ್ಷಣ ಕಾಜು ಪುಡಿಯಾದರೂ ಸಹಿತ ಭಾಷಣ ನಿಲ್ಲಿಸಲಿಲ್ಲ ಈ ವ್ಯಕ್ತಿ. ಎಂಥ ವ್ಯಕ್ತಿ! ಇವತ್ತು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಂಥ ಬೀಜಡ್ ಜಮೀರ್ ಅಹ್ಮದ್ ಖಾನ್. ಇವತ್ತು ಬೀಜಡ್ ಜಮೀರ್ ಅಹ್ಮದ್ ಖಾನ್ ಮೊಟ್ಟ ಮೊದಲ ಗೋಕಾಕ ತಾಲೂಕಿಗೆ ಬಂದಾಗ ನೋಡಲಿಕ್ಕೆ ಬಂದವರು ಸಾವಿರಾರು ಜನ. ಸೆಲ್ಫಿ ಎಷ್ಟು ಜನ ಹೊಡ್ಕೊಂಡ್ರು, ಫೋಟೋ ಎಷ್ಟು ಜನ ಹೊಡ್ಕೊಂಡ್ರು, ಎಷ್ಟು ಜನ ಹಾರ ತುರಾಯಿ ಮಾಡಿದರು, ಸನ್ಮಾನ ಕಾರ್ಯಕ್ರಮಗಳನ್ನ ಮಾಡಿದರು. ಆದರೆ ಇವತ್ತು ಮೃಣಾಲ್ ಹೆಬ್ಬಾಳ್ಕರ್ಗೆ ಇಡೀ ಗೋಕಾಕ ತಾಲೂಕಿನಲ್ಲೇ ಇವತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಲೋಕಸಭಾ ಸದಸ್ಯ ಸ್ಥಾನ, ಪಕ್ಕದಲ್ಲಿರುವಂಥ ಚಿಕ್ಕೋಡಿಯ ಲೋಕಸಭಾ ಸ್ಥಾನ ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ಮೃಣಾಲ್ ಹೆಬ್ಬಾಳ್ಕರ್ ಯಾವುದೇ ಪರಿಸ್ಥಿತಿಯಲ್ಲಿ ಗೆಲ್ಲಬೇಕು, ಆ ಗೆದ್ದರೆ ಮಾತ್ರ ಜಮೀರ್ ಅಹ್ಮದ್ಗೆ ಒಂದು ಶ್ರೇಯಸ್ಸು ಸಲ್ತೈತಿ ಅಂಥೇಳಿ ಸಂದೇಶ ಕೊಟ್ಟರು. ಆದರೆ ಅಲ್ಲಿ ಮೂಡಲಗಿಯಲ್ಲಿಯೂ ನೆರೆದಿದ್ದ ಜನ ನೋಡಿದರೆ ಇವತ್ತು ಗಣ್ಯ ಮಾನ್ಯರು ಸಹಿತ ಒಂದು ವಿಚಾರ ಮಾಡಿದರು. ಎಷ್ಟೋ ಹಿರಿಯ ನಾಗರಿಕರು ಬಂದಿದ್ದರು, ಎಷ್ಟೋ ಬೀಜಡ್ ಜಮೀರ್ ಅಹ್ಮದ್ ಖಾನನ ಅಭಿಮಾನಿಗಳು ಬಂದಿದ್ದರು. ಅವರು ಎಲ್ಲರೂ ಭೇಟಿಯಾಗುವ ಸಲುವಾಗಿ ಕಾತುರದಿಂದ ಕಾದಿದ್ರು. ಆದರೆ ಅಲ್ಲಿ ಒಬ್ಬ ಬೆಳಗಾವಿಯ ಒಬ್ಬ ದುಷ್ಟ ಇವತ್ತು ಜಮೀರ್ ಅಹ್ಮದ್ ಖಾನನ ಹಾದಿ ತಪ್ಪಿಸಿದ. ಆದರೆ ಜಮೀರ್ ಅಹ್ಮದ್ ಖಾನ್ಗೆ ಇವತ್ತು ಎಚ್ಚರಿಕೆಯ ಗಂಟೆ. ಜಮೀರ್ ಅಹ್ಮದ್ ಖಾನ್ ಗೋಕಾಕಕ್ಕೆ ಬಂದ ತಕ್ಷಣ ಗೋಕಾಕದ ಹಿರಿಯರನ್ನು ಮುಂದೆ ಮಾಡಬೇಕಾಗಿತ್ತು. ಮೂಡಲಗಿಗೆ ಹೋದ ತಕ್ಷಣ ಮೂಡಲಗಿಯ ಹಿರಿಯರನ್ನು ಮುಂದೆ ಮಾಡಬೇಕಾಗಿತ್ತು. ಅದು ಎಲ್ಲೋ ಬೆಳಗಾವಿಯದಿಂದ ಬಂದಂಥ ಒಬ್ಬ ದುಷ್ಟ ಹಾದಿ ತಪ್ಪಿಸಿದ. ಅದರಿಂದ ನಿರಾಶೆ ಸಹಿತ ಅಲ್ಪಸಂಖ್ಯಾತರಾದರು. ಆದರೂ ಸಹಿತ ಜಮೀರ್ ಅಹ್ಮದ್ ಖಾನನ ಜನಪ್ರಿಯತೆಗೆ ನಾವು ಯಾವಾಗಲೂ ಮಾರು ಹೋಗಿದ್ದೀವಿ. ಆ ವ್ಯಕ್ತಿ ಒಳ್ಳೆಯವನು, ಆ ಬೆಳಗಾವಿಯಿಂದ ಬಂದಂಥ ದುಷ್ಟ ಹಾದಿ ತಪ್ಪಿಸಿದವನಿಗೆ ಮಾತ್ರ ನಾವು ಒಂದಿನ ನಾವು ಅವನಿಗೆ ಕ್ಷಮೆ ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತಾರ ಅಲ್ಲಿಯ ಜನ. ಯಾರಿವನು? ಅವನೇಕೆ ಅಷ್ಟು ಸ್ಟೇಜ್ ಮೇಲೆ ಎಲ್ಲರನ್ನ ಹತೋಟಿಗೆ ತೆಗೆದುಕೊಂಡಂತೆ ತನ್ನದೇ ದರ್ಬಾರ ಮಾಡುವಂಥ, ತನ್ನದೇ ಯಾವುದೇ ಆ ಕ್ಷೇತ್ರದವನು ಸಹಿತ ಅಲ್ಲ, ಅವನ ಹಿಂದೆ 4 ಹೋಟು ಸಹಿತ ಇಲ್ಲ, ಅಲ್ಪಸಂಖ್ಯಾತರ ಸ್ವಯಂ ಘೋಷಿತ ನಾಯಕನಂತ ಹೇಳ್ಕೊ ತಿರುಗಾಡಿದರೆ
ಯಾರು ಬೆಲೆ ಕೊಡ್ತಾರ್ರಿ? ಅಂಥವರಿಂದ BZ ಜಮೀರ್ ಅಹ್ಮದ್ ಖಾನ್ ಸಾಹೇಬ್ರೆ, ನಿಮ್ಮ ಆಪ್ತ ಸಿಬ್ಬಂದಿ, ನಿಮ್ಮ ಸೋಷಿಯಲ್ ಮೀಡಿಯಾ ನೋಡುವಂಥವರು, ನಿಮ್ಮ ಗನ್ಮ್ಯಾನದವರು ಸಹಿತ ಎಷ್ಟೊಂದು ಜಾಗರೂಕತೆಯಿಂದ ಅಚ್ಚುಕಟ್ಟಾಗಿ ಒಳ್ಳೆಯ ರೀತಿಯಿಂದ ಎಲ್ಲರನ್ನೂ ಭೇಟಿ ಮಾಡಿಸುವ ಸಲುವಾಗಿ ಪ್ರಯತ್ನ ಪಟ್ಟರೂ ಸಹಿತ ಆ ದುಷ್ಟ ಅಡ್ಡಿ ಆತಂಕ ಮಾಡಿ ಹಾದಿ ತಪ್ಪಿಸಿದ್ದು ಇವತ್ತು ಗೋಕಾಕ ತಾಲೂಕಿನ ಮುಸಲ್ಮಾನರು ನಿರಾಶೆಯಾದರು. ಇದನ್ನು ಬಹಳ ಅವಲೋಕನ ಮಾಡ್ಕೋಬೇಕು. ಇವತ್ತು ಯಾವ ರಾಜಕಾರಣಿ ನನ್ನ ಜನಪ್ರಿಯತೆಯ ಸಲುವಾಗಿ ಜನ ನನ್ನನ್ನು ಭೇಟಿಯಾಗಲಿಕ್ಕೆ ಬರ್ತಾರ, ಅಲ್ಲಿ ಸ್ಟೇಜ್ ಮೇಲೆ ಯಾರನ್ನು ಬಿಡಲಾರದಂಥ ಪರಿಸ್ಥಿತಿಯಲ್ಲಿ ಬಂದು ತಂದು ನಿಂತು ಅವನು ಮಾಡಿದಂಥ ಅವಾಂತರಕ್ಕೆ ಕಾರಣ ಯಾರು? BZ ಜಮೀರ್ ಅಹ್ಮದ್ ಖಾನ್ ಸಾಹೇಬ್ರೆ, ನಾನು ಮೊದಲಿಂದನೂ ಹೇಳ್ಕೊತ ಬಂದೀನಿ, ಕರ್ನಾಟಕ ರಾಜ್ಯಕ್ಕೆ ಇವತ್ತು ಅಲ್ಪಸಂಖ್ಯಾತರಿಗೆ ನಾಯಕನಿಲ್ಲ. ಅಲ್ಪಸಂಖ್ಯಾತರ ನಾಯಕದ ಜವಾಬ್ದಾರಿ ನೀವು ಹೊರಬೇಕು. ಇವತ್ತು ಮುಂದಿನ ದೊಡ್ಡ ಪ್ರಮಾಣದ ನಾಯಕರಾಗಲಿಕ್ಕೆ ಜಮೀರ್ ಅಹ್ಮದ್ ಖಾನನ ಶಿವ ಯಾವ ವ್ಯಕ್ತಿಯೂ ಅಲ್ಪಸಂಖ್ಯಾತರ ನಾಯಕನಾಗಲಿಕ್ಕೆ ಸಾಧ್ಯವಿಲ್ಲ. ಜಮೀರ್ ಅಹ್ಮದ್ ಖಾನನ ಅಭಿಮಾನಿ ಬಳಗ ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಒಂದು ಹಾರು ತುರಾಯಿ ತೆಗೆದುಕೊಂಡು ಬಂದಿದ್ರು, ಅದನ್ನು ಹೋಗಿ ಹಾಕಲಿಕ್ಕೆ ಈ ವ್ಯಕ್ತಿ ಅಡ್ಡಿಪಡಿಸಿದ್ದು ಇವತ್ತು ಜಮೀರ್ ಅಹ್ಮದ್ ಖಾನ್ ಅವಲೋಕನ ಮಾಡ್ಕೋಬೇಕು. ಜಮೀರ್ ಅಹ್ಮದ್ ಖಾನ್ ಇಂಥವರಿಂದ ಎಚ್ಚರಿಕೆ ಇರಬೇಕು. ಇಂಥ ವ್ಯಕ್ತಿಗಳೇ ಜಮೀರ್ ಅಹ್ಮದ್ ಖಾನನ್ನು ಡ್ಯಾಮೇಜ್ ಮಾಡ್ತಾರ. ಇದು ಒಂದು ಸಂದೇಶ ಸಹಿತ ಇವತ್ತು ಜಮೀರ್ ಅಹ್ಮದ್ ಖಾನ್ ಅವರಿಗೆ ಹೇಳಬೇಕು ಎಲ್ಲರೂ. ಜಮೀರ್ ಅಹ್ಮದ್ ಖಾನ್ ಅವರ ಜೊತೆ ಇದ್ದಂಥ ವಕಫ್ ಅಧ್ಯಕ್ಷರು ಸಹಿತ ಇವತ್ತು ಎಷ್ಟೊಂದು ಹುರುಪಿನಿಂದ ಮಾತಾಡಿದರು. ಗೋಕಾಕದಲ್ಲಿ ಅವರ ಭಾಷಣ ಸಹಿತ ಎಷ್ಟೊಂದು ಸೊಗಸಾಗಿತ್ತು, ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಇತ್ತು. ಪಕ್ಕದಲ್ಲಿ ಇನ್ನಿತರ ಧರ್ಮದವರು ಸಹಿತ ಕೂತಿದ್ರು. ಜಮೀರ್ ಅಹ್ಮದ್ ಖಾನನ ಒಂದು ಶೈಲಿ, ಜಮೀರ್ ಅಹ್ಮದ್ ಖಾನನ ಒಂದು ಆಕರ್ಷಣೆ ಶಕ್ತಿ, ಜಮೀರ್ ಅಹ್ಮದ್ ಖಾನ್ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ, ಜಮೀರ್ ಅಹ್ಮದ್ ಖಾನ್ ಮಾಡಿದಂಥ ದಾನ ಧರ್ಮ, ಜಮೀರ್ ಅಹ್ಮದ್ ಖಾನ್ ಮಾಡಿದಂಥ ಇವತ್ತು ಸಮಾಜಕ್ಕೆ ಒಂದು ಉಪಕಾರ ಇವತ್ತು ನೆನೆಸಿದರು. ಜಮೀರ್ ಅಹ್ಮದ್ ಖಾನ್ ಉತ್ತರ ಕರ್ನಾಟಕದಲ್ಲೇ ಪ್ರಭಾವಿ ನಾಯಕನಾಗಿ ಬೆಳಿತಾನ. ಕನಿಷ್ಠ ಒಂದು 100 ಕ್ಷೇತ್ರದಲ್ಲಿಯೂ ಸಹಿತ ಜಮೀರ್ ಅಹ್ಮದ್ ಖಾನನ 4 ಅಕ್ಕಿ ಕಾಳ ಬಿದ್ದ ತಕ್ಷಣ ಅಲ್ಲಿ ಮದುವೆ ಆಕೈತೆ ಅಂತ ನಾನು ಮೊದಲು ಹೇಳಿದ್ನಿ. ಯಾಕಂದರೆ ಜಮೀರ್ ಅಹ್ಮದ್ ಖಾನ್ ನಿಸ್ವಾರ್ಥ ವ್ಯಕ್ತಿ, ಎಲ್ಲರ ಜೊತೆ ಭಾವನಾತ್ಮಕ ಸಂಬಂಧ, ಭಾವ್ಯಕ್ಯತೆಯ ಸಂಕೇತ. ಬಸವಣ್ಣರ ನಾಡು ಸೂಪಿ ಸಂತರ ನಾಡಿನಲ್ಲಿ ಇಂಥ ಒಬ್ಬ ಜಮೀರ್ ಅಹ್ಮದ್ ಖಾನ್ ಹುಟ್ಟ್ಯಾನಂದ್ರೆ ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಆಲಿಮ್ಗಳು, ಮೌಲ್ವಿಗಳು, ಸಮಾಜದ ಮುಖಂಡರು, ಸಮಾಜದ ಹಿರಿಯರು ಇವತ್ತು ಉಭಯ ಕುಶಲೋಪರಿ ಭೇಟಿಯಾಗಲಿಕ್ಕೆ ಕಾತುರದಿಂದ ಕಾದಿದ್ರು. ಆದರೆ ಆ ದುಷ್ಟನಿಂದ ಇವತ್ತು ಪಾಪ ಎಷ್ಟೋ ಹಿರಿಯ ಜನರು ಸಹಿತ ನಿರಾಶೆ ಆದರು. ಯಾವನ್ರಿ ಅವನು ನಮಗೆ ತಡೆ ಹೊಡ್ತಾ ಇದ್ದಾನ, ನಮ್ಮನ್ನು ದೂಡ್ತಾ ಇದ್ದಾನ ಅಂತೇಳಿ ಸಹಿತ ನಮ್ಮನ್ನು ಕೇಳಿದರು. ಆ ವ್ಯಕ್ತಿಯ ಹೆಸರು, ಆ ವ್ಯಕ್ತಿಯ ಇತಿಹಾಸ, ಆ ವ್ಯಕ್ತಿಯ ಹಿನ್ನೆಲೆ ಜಮೀರ್ ಅಹ್ಮದ್ ಖಾನ್ ಸಮಕ್ಷಮ ಸಿಕ್ಕಾಗ ಮಾತ್ರ ಅವರಿಗೆ ವಿವರವಾಗಿ ಹೇಳಬೇಕ ಕಾಕ ನೀವು ಅಂದಾಗ ಅದನ್ನು ನಾನು ಒಪ್ಕೊಂಡಿದ್ದೀನಿ. ಜಮೀರ್ ಅಹ್ಮದ್ ಖಾನ್ ನೇರವಾಗಿ ಮೂಡಲ್ಗೆ ಕಾರ್ಯಕ್ರಮ ಮುಗಿಸ್ಕೊಂಡು ಇದೇ ನಮ್ಮ ಸ್ಟುಡಿಯೋಗೆ ಭೇಟಿ ಕೊಡುವ ಕಾರ್ಯಕ್ರಮ ಇತ್ತು. ಸ್ಟುಡಿಯೋದಲ್ಲಿ ಕಾಕ ಸ್ಟುಡಿಯೋಗೆ ಬರ್ತೀನಿ, ನಿನ್ನ ಸ್ಟುಡಿಯೋ ನೋಡ್ಬೇಕಾಗೈತಿ ನಾನು, ನನಗೆ ಎಷ್ಟೊಂದು ವಚನ ಕೊಟ್ಟಿದ್ದರು. ಇವತ್ತು ಅವರ ಆಪ್ತ ಸಿಬ್ಬಂದಿ, ಗನ್ಮ್ಯಾನ್ಗಳು, ಇವತ್ತು ಅವರ ಸೋಷಲ್ ಮೀಡಿಯಾ ನೋಡುವಂಥ ಒಬ್ಬ ಚಾಣಾಕ್ಷ ಚತುರ ಅವರು ಸಹಿತ ನನಗೆ ವಚನ ಕೊಟ್ಟಿದ್ದರು. ಆದರೆ ಆ ಕಾಲ ಕೂಡಿ ಬರಲಿಲ್ಲ. ಯಾಕಂದರೆ ಹಾದಿ ತಪ್ಪಿಸೋರು ಇರುವಾಗ ಹಾದಿ ತಪ್ಪೋರು ಇರ್ತಾರೆ. ಅದರ ಸಲುವಾಗಿ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಒಂದು ವಿನಂತಿ, ನಿಮ್ಮ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳು ಕರ್ನಾಟಕದಲ್ಲಿ ಇದ್ದಾರೆ, ಇನ್ನೂ ಕರ್ನಾಟಕದಲ್ಲಿ ಹುಟ್ಟಿಕೊಳ್ತಾ ಇದ್ದಾರೆ. ಆದರೆ ಇಂಥ ದುಷ್ಟ ವ್ಯಕ್ತಿಗಳಿಂದ ನೀವು ದಯಮಾಡಿ ದೂರ ಇರಬೇಕು, ಇಲ್ಲದಿದ್ದರೆ ನಿಮಗೆ ಡ್ಯಾಮೇಜ್ ಮಾಡ್ತಾರೆ. ನೀವು ಎಲ್ಲಿ ಯಾವ ಕಾರ್ಯಕ್ರಮ ಮಾಡ್ತೀರಿ ಆ ಕಾರ್ಯಕ್ರಮದ ಉಸ್ತುವಾರಿ ಅಲ್ಲಿರುವಂಥ ಮುಖಂಡರಿಗೆ ವಹಿಸಬೇಕು ವಿನಃ ಹೊರಗಿನಿಂದ ಬಂದಂಥವನಿಗೆ ಆಸ್ಪದ ಕೊಡಬಾರ್ದು. ಆ ದುಷ್ಟನ ಕತೆ ನಿಮಗೆ ವಿವರವಾಗಿ ಹೇಳ್ತೀನಿ ಜಮೀರ್ ಅಹ್ಮದ್ ಖಾನ್ ಅವರೇ. ನಿಮ್ಮ ಜನಪ್ರಿಯತೆಗೆ ಎಂದು ಕೊಂದು ಬರೋದಿಲ್ಲ, ನೀವು ಒಂದು ಆಸ್ತಿ ಈ ಸಮಾಜದ್ದು. ಸಮಾಜಕ್ಕೆ ಇವತ್ತು ನೀವು ಭಾಷಣ ಮಾಡಿದಿರಿ. ಎಷ್ಟೋ MBBS ಕಲಿಬೇಕಾದ್ರೆ, ಎಷ್ಟೋ ಉನ್ನತ ಶಿಕ್ಷಣ ಕಲಿಬೇಕಾದ್ರೆ ಇವತ್ತು ಹಣಕಾಸಿನ ವ್ಯವಸ್ಥೆಯಿಂದ ದುಸ್ತರ ಚಿಂತಾಜನಕ ಪರಿಸ್ಥಿತಿ ಹೊಂದಿದಂಥ ಈ ಸಮಾಜ, ಆ ಸಮಾಜಕ್ಕೆ ಅಲ್ಪಸಂಖ್ಯಾತರ ನಿಗಮದಿಂದ ನಾವು ಯಾವ್ಯಾವ ಯೋಜನೆಗಳನ್ನ ತಂದಿದ್ದೀವಿ, ಆ ಯೋಜನೆಗಳು ಇನ್ನೂ ಸಾಕಾರಗೊಳ್ಳಲಿಕ್ಕೆ ನಿಮ್ಮ ಆಶೀರ್ವಾದ ನನಗೆ ಬೇಕಂತಾರೆ ಇವನೆಂಥ BZ ಜಮೀರ್ ಅಹ್ಮದ್ ಖಾನ್ ಮಂತ್ರಿ ರೀ. ಇವತ್ತು ಕಾಂಗ್ರೆಸ್ಗೆ ಒಂದು ಬಿಗ್ ಟಾನಿಕ್,
ಕಾಂಗ್ರೆಸ್ಗೆ ಒಂದು ಪೌಷ್ಟಿಕ ಆಹಾರ. ಕಾಂಗ್ರೆಸ್ ಇವತ್ತು ಉತ್ತರ ಕರ್ನಾಟಕದಲ್ಲಿ ಬೆಳೆಯಬೇಕಾದ್ರೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಸಂಚಲನ ಮೂಡಿಸಿದಂಥ ಜಮೀರ್ ಅಹ್ಮದ್ ಖಾನ್ಗೆ ಇವತ್ತು ಲೈಕ್ ಮತ್ತು ಶೇರ್ ಮಾಡಬೇಕು, ಯೂಟ್ಯೂಬ್ದಾಗ ಬಟನ್ ಹೊಡಿಬೇಕು. ಇವತ್ತು ಆ ದುಷ್ಟ ವ್ಯಕ್ತಿಯಿಂದ ದೂರಿರುವ ಸಲುವಾಗಿ ಯಾರ್ಯಾರು ಕಮೆಂಟ್ ಬಾಕ್ಸ್ದಲ್ಲಿ ಅನಿಸಿಕೆಗಳನ್ನ ಹಾಕ್ತೀರಿ ಅವರು ಎಲ್ಲರೂ ಸಹಿತ ನನ್ನ ಜೊತೆ ಕೈ ಜೋಡಿಸಿರಿ, ಇಂಥವರನ್ನು ದೂರಿಡೋಣ. ಜಮೀರ್ ಅಹ್ಮದ್ ಖಾನ್ ಕರ್ನಾಟಕ ರಾಜ್ಯದ ಒಂದು ನಾಯಕನನ್ನಾಗಿ ಮಾಡೋಣ. ಇದೇ ಇವತ್ತಿನ ವಿಶೇಷ ಸ್ಟೋರಿ. ಆದರೆ ಜಮೀರ್ ಅಹ್ಮದ್ ಖಾನ್ ಬಂದಿದ್ದು ಇವತ್ತು ಕಾಂಗ್ರೆಸ್ಗೆ ಒಂದು ಚಿಗುರುವ ಒಂದು ಪೌಷ್ಟಿಕಾಂಶದ ಪ್ಯಾಕ್ಟಂಪಾಸ್ ಔಷಧ. ತಿಳ್ಕೊಂಬಿಡ್ರಿ. ಮತ್ತೊಂದು ಖಡಕ್ ಜವಾರಿ ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ. अस्सलाम वालेकुम रहमतुल्लाहि बरकातहू। आप लोग सबसे पहले आप लोगों का दिल की गहराई से मैं शुक्रिया अदा करना चाहता हूँ। वजह इसकी आप 12 या 11:30 12 बजे आप इधर तशरीफ लाए, मैं आने को थोड़ा लेट हो गया, उस वजह से मैं आपकी दिल की गहराई से माफ़ी चाहता हूँ आपसे, क्योंकि आने के लिए लेट हुआ। इतना वक्त तो आप इंतजार किए। आप लोग अच्छी तरह से जानते हैं हम लोग इधर किस वजह से इधर जमा हुए, क्यों खुलासे से हमारे दरवेश साहब ने भी बात किया, जब्बार साहब ने भी बात किया, अनवर साहब ने बात किया। ये कैसे भी मुसलमान जो है कांग्रेस को वोट देने का डिसाइड किया, कांग्रेस को वोट देता नो डिसीजन। हमारे में क्या है, परसेंटेज कम होता है, परसेंटेज नहीं होता है, परसेंटेज नहीं होता है। बहुत से जिले में क्या होती है, लापरवाही और सुस्ती। भाई हमको वोट डाल के क्या फायदा, हम वोट डालने